ನಮಸ್ಕಾರ. ನನ್ನ ಹೆಸರು ಅಗ್ನಿ ಅಂತ. ನಾವು ಕ್ರೈಸ್ಟ್ ಯೂನಿವರ್ಸಿಟಿ ಕಡೆಯಿಂದ ಒಂದು ಡಿಜಿಟಲ್ ಇನಿಷಿಯೇಟಿವ್ ತಗೊಂಡಿದ್ದೀವಿ. ನಿಮಗೆ ಡಾಕ್ಯುಮೆಂಟ್ಸು, ಅಡ್ಮಿನಿಸ್ಟ್ರೇಷನ್ದು ಯಾವ್ದಾರ ಆಗ್ಬೋದು, ಮತ್ತೆ ಸ್ಟೂಡೆಂಟ್ಸ್ ಥರ ಆಗ್ಬೋದು. ನೀವು ಯಾವ್ದಾರ ಒಫಿಷಿಯಲ್ ಲೆಟರ್ಸ್ ಬರೀಬೇಕು, ಅದು ಮತ್ತೆ ರಿಪೋರ್ಟ್ಸ್ ನಿಮ್ಮದು ಅಥವಾ ಡೇಟಾ ಎಂಟ್ರಿಗಳು, ಅಟೆಂಡೆನ್ಸ್ದು, ಅದನ್ನೆಲ್ಲ ಲಾಗ್ ಮಾಡಿಬಿಟ್ಟು ಹೆಂಗೆ ಅದನ್ನ ಇನ್ನ ಸುಲಭ ಮೇಂಟೈನ್ ಮಾಡ್ಬೋದು ಅದೊಂದು. ಮತ್ತೆ ಪದೇ ಪದೇ ಏನ್ ನೀವು ಎಂಟ್ರಿ ಮಾಡ್ತಾ ಇರ್ತೀರೋ ಅದನ್ನ ನಿಲ್ಲಿಸ್ಬಿಟ್ಟು ಒಂದೇ ಸಲಿ ಪ್ರೊಫೆಷನಲ್ ಫಾರ್ಮ್ಯಾಟ್ ಇಂದ ಹೆಂಗೆ ಎಲ್ಲ ಕೆಲಸಗಳು ಮಾಡ್ಬೋದು ಗೂಗಲ್ ಡಾಕ್ಸ್ ಜೊತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲು ನಾಲ್ಕು ರೀತಿ ಫಸ್ಟ್ ತಿಳ್ಕೊಳ್ಳೋಣ. ಅದರಿಂದ ನಿಮ್ಮದು ಪ್ರೈಮರಿ ಅಂಡರ್ಸ್ಟ್ಯಾಂಡಿಂಗ್ ಗೂಗಲ್ ಡಾಕ್ಸ್ದು ಇಂಪ್ರೂವ್ ಆಗುತ್ತೆ. ಸೊ ಮೊದಲು ಗೂಗಲ್ ಡಾಕ್ಸನ್ನು ಓಪನ್ ಮಾಡಿ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮ್ಮದು ಜಿಮೇಲ್ ಐ ಡಿ ಎಲ್ಲ ಹಾಕ್ಬಿಟ್ಟು ಸೈನ್ ಇನ್ ಎಲ್ಲ ಮಾಡಬೇಕಾಗತ್ತೆ. ಅದು ಮಾಡಿದ ತಕ್ಷಣ ಒಂದು ಹೊಸ ಶೀಟನ್ನು ಓಪನ್ ಮಾಡಿದಾಗ ಮೊದಲು ಹಿಂಗೆ ಬರುತ್ತೆ, ಹಿಂಗೆ ಕಾಣುತ್ತೆ ನಿಮಗೆ. ಈ ಪ್ಲಸ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಒತ್ತಿದ್ರೆ ಬ್ಲ್ಯಾಂಕ್ ಡಾಕ್ಯುಮೆಂಟು ಈ ಥರ ಓಪನ್ ಆಗುತ್ತೆ. ಸೊ ಮೊದಲನೇ ರೀತಿ ಏನ್ ಕಲಿಬೇಕು ಅಂದ್ರೆ, ಇವಾಗ ನೀವು ಪದೇ ಪದೇ ಏನಾರ ಟೈಪ್ ಮಾಡಿ ಮಾಡಿ ಕಳಿಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಹೆಸರು ಮತ್ತೆ ನಿಮ್ಮ ಸ್ಕೂಲ್ ಅಡ್ರೆಸ್ಸು ಯಾರಿಗಾರ ಲೆಟರ್ ಕಳಿಸ್ಬೇಕಂದ್ರೆ ಪದೇ ಪದೇ ಟೈಪ್ ಮಾಡೋ ಅವಶ್ಯಕತೆ ಇರಬಾರ್ದು ಅಂತ ಒಂದು ಲೆಟರ್ ಹೆಡ್ ಹೆಂಗ್ ಸೆಟಪ್ ಮಾಡಬೇಕು ಅಂತ ಮೊದಲು ಹೇಳ್ಕೊಡ್ತೀನಿ, ಅದನ್ನ ನೋಡೋಣ. ಸೊ ನೀವೇನ್ ಮಾಡ್ಬೇಕಂದ್ರೆ ಲೆಟರ್ ಹೆಡ್ಗೆ ಇನ್ಸರ್ಟ್ ಅಂತ ಫಸ್ಟ್ ಹುಡುಕಿ. ನೀವು ಯಾವುದೇ ಡಾಕ್ಯುಮೆಂಟ್ ಮೇಲೆ ಕೆಲಸ ಮಾಡ್ತಾ ಇದ್ರೋ ಇದನ್ನ ಮಾಡಿ ಇಟ್ಕೊಂಡ್ಬಿಡಿ. ಇನ್ಸರ್ಟ್ ಅಂತ ಒತ್ಬಿಟ್ಟು ಪೇಜ್ ಎಲಿಮೆಂಟ್ಸ್ ಅಂತ ಇರುತ್ತೆ ಇಲ್ಲಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೆಡರ್ ಅಂತ ಇಲ್ಲಿ ಕಾಣತ್ತೆ ನೋಡಿ. ಸೊ ಹೆಡರ್ ಅಂತ ಹಿಂಗೆ ಹಾಕೋಬೇಕು ನೀವು, ಆಯ್ತಾ? ಹೆಡರ್ ಅಂತ ಹಾಕೊಂಡಿದ ತಕ್ಷಣ ಈ ತರ ಒಂದು ಅಪಿಯರ್ ಆಗುತ್ತೆ. ಇಲ್ಲಿ ಹೆಡ್ಡಿಂಗ್ ಟೈಪ್ ಮಾಡೋದಕ್ಕೆ ಜಾಗ ಇರುತ್ತೆ. ಇದರಲ್ಲಿ ನಿಮ್ಮ ಸ್ಕೂಲ್ ಹೆಸರು ಹಾಕೊಂಡ್ಬಿಡಿ. ಹಿಂಗೆ ಹಾಕೊಂಡ್ಬಿಟ್ಟು ಅಲ್ಲೇನೆ ನಿಮ್ಮ ಇರಿ, ಅಕಸ್ಮಾತ್ ಈ ತರ ಲೆಫ್ಟ್ಗೆ ಈ ತರ ಅಲೈನ್ ಆಗಿದ್ರೆ ನೋಡಿ, ಇಲ್ಲೊಂದು ಆಪ್ಷನ್ ಇದೆ, ಇದು ಪ್ಯಾರಾಗ್ರಾಫ್ ಕಾಣತ್ತಲ್ಲ ನಿಮ್ಗೆ, ಅದನ್ನ ನೆನ್ಪಿಟ್ಕೊಳ್ಳಿ. ಈ ತರ ಯಾವಾಗ ಅಲೈನ್ಮೆಂಟ್ ಮಾಡಬೇಕು, ವ್ಯತ್ಯಾಸ ಬರ್ತಾ ಇರೋವಾಗ ಹಿಂಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇಲ್ಲೊಂದು ಮಧ್ಯ ಪ್ಯಾರಾಗ್ರಾಫ್ ತರ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಒತ್ಬಿಡಿ. ಸೊ ನೋಡಿ, ಮಧ್ಯಕ್ಕೆ ಬಂದ್ಬಿಡ್ತೀಗ. ಓಕೆ ಅಲ್ಲ? ಓಕೆ. ಸೊ ನಿಮ್ಮ ಸ್ಕೂಲ್ ಹೆಸರು ಮತ್ತೆ ಅಡ್ರೆಸ್ ಯಾರ ಹಾಕ್ಬೇಕಂದ್ರೆ ಅಡ್ರೆಸ್ಸು, ಅದನ್ನ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಲೈನಲ್ಲಿ ಬರೀಬೋದು. ಕಾಲನಿ ಗೊತ್ತಾಯ್ತಲ್ಲ? ಸೊ ಈ ತರ ಬರ್ದು ಬಿಟ್ರೆ ನೀವು ಹಿಂಗೆ ಸೇವ್ ಆಗ್ಬಿಡುತ್ತೆ, ಆಯ್ತಾ? ಇದೊಂದು ಪ್ರೊಫೆಷ್ನಲ್ ಡಾಕ್ಯುಮೆಂಟ್ ತರ ನೀವು ಏನೇ ಕೆಲಸ ಮಾಡ್ತೀರೋ ಇದಿಷ್ಟು ಮೊದಲಿಂದ ಸೇವ್ ಆಗಿರುತ್ತೆ. ಇದು ಫಸ್ಟ್ ಸ್ಟೆಪ್. ಓಕೆ. ಸೊ ಮೊದಲನೇ ಸ್ಟೆಪ್ ನಾವೇನ್ ಕಲ್ತ್ವಿ, ಹೆಡರ್ ಅನ್ನ ಹೆಂಗೆ ಸ್ಟ್ಯಾಂಡರ್ಡೈಸ್ ಮಾಡೋದು. ಅಂದ್ರೆ ನೀವು ಏನೇ ಟೈಪ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಈ ಡಾಕ್ಯುಮೆಂಟ್ ನಲ್ಲಿ ಆ ಹೆಡರು ಮೊದಲನೇ ಪೇಜಲ್ಲಿ ಇರುತ್ತೆ. ಮತ್ತೆ ಅದು ಚೇಂಜ್ ಆಗ್ಬಿಟ್ಟು ನಿಮ್ಗೆ ಇನ್ನೊಂದ್ಸಲಿ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮುಂದೆ ಹೋಗ್ತಾ ಇವಾಗ ನಿಮ್ ಲೆಸನ್ ಪ್ಲಾನ್ ಅನ್ನ ಹೆಂಗ್ ಆರ್ಗನೈಸ್ ಮಾಡೋದು, ಅಥವಾ ನೀವೇನಾರ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಏನಾರ ಪ್ಲಾನ್ಸ್ ಮಾಡಿದ್ದೀರಾ ಮಕ್ಕಳಿಗೆ ಕರಿಕ್ಯುಲಮ್ ಕವರ್ ಮಾಡೋದಕ್ಕೆ,
ಅಥವಾ ಅವ್ರ ಕ್ಲಾಸ್ ರೂಮ್ ಪೀರಿಯಡ್ಸ್ ಏನಿರುತ್ತೆ, ಏನ್ ಕ್ಲಾಸ್ ಯಾರು ಯಾವಾಗ ತಗೋತಾರೆ ಅಂತೆಲ್ಲ ಎಲ್ಲಾರ ಬರ್ದಿಟ್ಕೊಳ್ಳೋಕೆ ಒಂದು ಆ ಓಕೆ. ಓಕೆ, ಸೊ ನಾವ್ ಈಗ ತಾನೆ ಏನ್ ಕಲ್ತ್ವಿ? ಗವರ್ಮೆಂಟ್ ಸ್ಕೂಲ್. ಓಕೆ, ನಾವೀಗ ತಾನೆ ಹೆಡರ್ ಅನ್ನ ಹೆಂಗೆ ಡಾಕ್ಯುಮೆಂಟ್ ಮೇಲೆ ಹಾಕೋದು, ಮತ್ತೆ ಒಂದೇ ಸಲಿ ನಿಮ್ಮ ಆರ್ಗನೈಸೇಷನ್ ಹೆಸರು, ನಿಮ್ಮ ಅಡ್ರೆಸ್ ಡಾಕ್ಯುಮೆಂಟ್ ಮೇಲ್ಗಡೆ ಮೊದಲನೇ ಪೇಜಲ್ಲಿ ಹೆಂಗ್ ಬರ್ಸೋದು, ತಿರ್ಗಾ ತಿರ್ಗಾ ಮಾಡಿದೆ. ಓಕೆ, ಸೊ ನಾವು ಹೆಡರ್ ಹೆಂಗ್ ಹಾಕೋದು ಅಂತ ಕಲ್ತಿದ್ದೀವಿ. ಹೆಡರ್ ಹಾಕಿದ ತಕ್ಷಣ ನಿಮ್ ಫುಲ್ ಡಾಕ್ಯುಮೆಂಟ್ ಸ್ಟ್ಯಾಂಡರ್ಡೈಸ್ ಆಗ್ಬಿಡುತ್ತೆ. ಅಂದ್ರೆ ಮತ್ತೆ ಮತ್ತೆ ಪದೇ ಪದೇ ಇಲ್ಲಿ ಟೈಪ್ ಮಾಡೋದು ನಿಮ್ ಸ್ಕೂಲ್ ಹೆಸರು ಮತ್ತೆ ಅಡ್ರೆಸ್ ಅವಶ್ಯಕತೆ ಇರೋದಿಲ್ಲ. ಅದ್ರ ಮೇಲ್ಗಡೆ ನಿಮ್ ಡಾಕ್ಯುಮೆಂಟ್ ಯಾವ ಹೆಡ್ಡಿಂಗ್ ಹಾಕಿದಿರೋ, ಯಾವ ಹೆಡರ್ ಹಾಕಿದಿರೋ ಅದ್ ಮೊದಲನೇ ಪೇಜ್ ಮೇಲೆ ಯಾವಾಗ್ಲೂ ಮೇಲ್ಗಡೆ ಇದ್ದೇ ಇರುತ್ತೆ. ಸೊ ಯಾರ ನಿಮ್ ಡಾಕ್ಯುಮೆಂಟ್ಸ್ ಅನ್ನ ಓದ್ತಾ ಇದ್ರೆ ಇದೇ ಮೊದಲು ಕಾಣೋದು. ಈಗ ಮುಂದೆ ಹೋಗ್ತಾ ನಿಮ್ ಲೆಸನ್ ಪ್ಲಾನ್ ಅನ್ನ ಹೆಂಗ್ ಆರ್ಗನೈಸ್ ಮಾಡೋದು ಅಂತ ಕಲಿಯೋಣ. ಸೊ ಲೆಸನ್ ಪ್ಲಾನ್ ಅಂದ್ರೆ ಮಕ್ಳಿಗಾರ ಆಗ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಇಂದ ಏನಾರ ಟೈಮ್ ಟೇಬಲ್ ತರ ಮಾಡ್ತಾ ಇದ್ರೆ, ನೀವು ಆಕ್ಟಿವಿಟೀಸ್ ಡಿಸೈಡ್ ಮಾಡ್ತಾ ಇದ್ರೆ, ನಿಮ್ಮ ಕರಿಕ್ಯುಲಮ್ ಯಾರು ಹೆಂಗೆ ಯಾವಾಗ ಹೇಳ್ಕೊಡ್ಬೇಕು ಅದೆಲ್ಲ ಡಿಸೈಡ್ ಮಾಡ್ತಾ ಇರೋವಾಗ ಪೇಪರ್ ಮೇಲೆ ಬರ್ದಿಟ್ಕೊತ ಟೈಮ್ ಹೊಟ್ಟೋಗುತ್ತೆ ಜಾಸ್ತಿ. ಆಮೇಲೆ ನಿಮಗೆ ಬರಿತಾ ಬರಿತಾ ನಿಮಗೆ ಸುಸ್ತು ಆಗ್ಬಿಡತ್ತಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಈಸಿ ವೇ ಹೇಳ್ಕೊಡ್ತೀನಿ. ಮೊದಲು ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಇನ್ಸರ್ಟ್ಗೆ ಹೋಗ್ಬಿಟ್ಟು ಇನ್ಸರ್ಟ್ ಟೇಬಲ್ ಅಂತ ಹೋಗ್ಬೇಕು. ಇದರಲ್ಲಿ ಈ ತರ ಬಾಕ್ಸಸ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ನಿಮಗೆ ಎಷ್ಟು ಬಾಕ್ಸಸ್ ಬೇಕೋ ಹಿಂಗ್ ಸೆಲೆಕ್ಟ್ ಮಾಡ್ಕೋಬಹುದು. ಸುಮ್ಮನೆ ಅದ್ರ ಮೇಲೆ ಕರ್ಸರ್ ಅನ್ನ ಹಿಂಗ್ ತಗೊಂಡೋದ್ರೆ ಸೆಲೆಕ್ಟ್ ಆಗ್ಬಿಡುತ್ತೆ. ಸೊ ಈ ಫಸ್ಟ್ ಎಕ್ಸಾಂಪಲ್ಗೆ ಬರೀ ಈ ತರ 3, ಆಮೇಲೆ ಈ ತರ 4 ಕೆಳಗಡೆ ಹಿಂಗ್ ಒತ್ತಿದ್ರೆ ಈ ತರ ಟೇಬಲ್ ಬಂದ್ಬಿಡುತ್ತೆ. ಇವಾಗ ನಿಮಗೆ ಏನ್ ಆಕ್ಟಿವಿಟೀಸ್ ಅಥವಾ ಏನ್ ಪ್ಲಾನ್ ಮಾಡಬೇಕು ಅದನ್ನೇ ಇಲ್ಲಿ ಟೈಪ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ಒಂದು ಕಾಲಮ್ನಲ್ಲಿ ಟೈಮ್ ತೊಗೊಳ್ಳೋಣ, ಇನ್ನೊಂದು ಕಾಲಮ್ನಲ್ಲಿ ಟಾಪಿಕ್, ಇನ್ನೊಂದು ಕಾಲಮ್ನಲ್ಲಿ ಆಕ್ಟಿವಿಟಿ ಅಂತ ತೊಗೊಳ್ಳೋಣ. ಆಯ್ತಾ? ಇದು ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಕ್ರಿಯೇಟ್ ಮಾಡಿದ್ದಂಗೆ. ಸೊ ಮಕ್ಳು ಇವಾಗ 9 ಗಂಟೆಗೆ ಬರ್ತಾರೆ ಅಂದ್ರೆ ಇಲ್ಲಿ 9 AM ಅಂತ ಹಾಕೋಬಹುದು. 1 hour ಸೆಪರೇಟ್ ಆಗಿ ಒಂದೊಂದು ಕ್ಲಾಸ್ ತಗೋತಾರೆ ಅಂದ್ರೆ 9 AM to 10 AM. ಟಾಪಿಕ್ ಸೋಷಿಯಲ್ ಸ್ಟಡೀಸ್. ಆಕ್ಟಿವಿಟಿ ಸೋಷಿಯಲ್ ಸ್ಟಡೀಸ್ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಇರ್ಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಕ್ಲಾಸು ನೆಕ್ಸ್ಟು 10:30 11:30 ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ನಲ್ಲಿ ರೀಡಿಂಗ್ ಒಂದು ಆಕ್ಟಿವಿಟಿ ಇರ್ಬೋದು. ಸೊ ನೋಡಿ, ಇದೇ ರೀತಿನಲ್ಲಿ ಫಿಲ್ ಮಾಡ್ತಾ ಹೋದ್ರೆ ನೀವು ನಿಮ್ಮ ಆರ್ಗನೈಸೇಷನ್ ನೀವೇನ್ ಪ್ಲಾನ್ ಮಾಡಿದಿರೋ ಅದನ್ನ ಓದೋದಿಕ್ಕೆ, ಮಾಡೋದಿಕ್ಕೆ, ಆಮೇಲೆ ಬೇರೆಯವರು ಕಳ್ಸೋದಕ್ಕೂ ತುಂಬಾ ಈಸಿ ಆಗ್ಬಿಡುತ್ತೆ. ಇವಾಗ ಇದು ಒಂದು ಟೇಬಲ್ ಅಲ್ವಾ, ನೀವು ಬೇರೆ ರೀತಿನಲ್ಲಿ ಬೇರೆ ಟೇಬಲ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಇಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಡಿ ಅಷ್ಟೇ. ಸೆಲೆಕ್ಟ್ ಮಾಡ್ಬಿಟ್ಟು ಸುಮ್ಮನೆ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಖಾಲಿ ಆಗ್ಬಿಡುತ್ತೆ. ಮತ್ತೆ ನಿಮಗೆ ಏನ್ ಬೇಕೋ ಅದನ್ನ ಹಾಕೋಬಹುದು. ಸೊ ಅಡ್ಮಿನಿಸ್ಟ್ರೇಷನ್ಗೆ ಏನಾದ್ರು ಬೇಕಂದ್ರೆ ಅಟೆಂಡೆನ್ಸ್ ಇದ್ರೆ ಸೀರಿಯಲ್ ನಂಬರ್, ಕ್ಲಾಸ್, ಮತ್ತೆ ಸ್ಟ್ರೆಂತ್. ಇವಾಗ ಇಲ್ಲಿ ನಿಮಗೆ ಯಾವ ಕ್ಲಾಸ್ನಲ್ಲಿ ಎಷ್ಟು ಸ್ಟ್ರೆಂತ್ ಇದೆ,
ಅಂತ ಹಾಕೋಬಹುದು. ಒಂದು ಕ್ಲಾಸ್ನಲ್ಲಿ 20 ಜನ, ಇನ್ನೊಂದರಲ್ಲಿ 11, ಇನ್ನೊಂದರಲ್ಲಿ 30 ಜನ, ಈ ತರ. ಆಯ್ತಾ? ಸೊ ಈ ತರ ನಿಮ್ಗೆ ಹೆಂಗ್ ಬೇಕೋ ನಿಮ್ಮ ರಿಕ್ವೈರ್ಮೆಂಟ್ಗೆ ಈ ಟೇಬಲ್ ಅನ್ನ ಮಾಡಿಫೈ ಮಾಡಿಕೊಂಡು ಸೇವ್ ಮಾಡ್ಕೋಬಹುದು. ಓಕೆ, ಇವಾಗವರೆಗೂ ಹೆಡರ್ ಹೆಂಗ್ ಮಾಡೋದು, ಆಮೇಲೆ ಟೇಬಲ್ ಅನ್ನ ಹೆಂಗೆ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಹೆಂಗ್ ಉಪಯೋಗಿಸೋದು ಅದನ್ನ ಕಲ್ತಿದ್ದೀವಿ. ನೆಕ್ಸ್ಟು, ಇವಾಗ ನೀವೇನಾರ ಇಂಪಾರ್ಟೆಂಟ್ ನ್ಯೂಸ್ ಅಥವಾ ಯಾವ್ದಾರ ನೋಟಿಸ್ ಇರ್ಬೋದು, ಯಾವ್ದಾರ ಮೆಸೇಜು ಇರ್ಬೋದು, ಪೇರೆಂಟ್ಸಿಗೆ ಕಳಿಸೋ ಮೆಸೇಜ್ಗಳು, ಅಥವಾ ನಿಮ್ಮದು ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾರಿಗಾರ ಸ್ಕೂಲಿಂದ ಲೆಟರ್ ಕಳಿಸ್ಬೇಕು ಅಥವಾ ಇಮೇಲ್ ಕಳಿಸ್ಬೇಕು, ನಿಮ್ಮದು ಲೆಸನ್ ಪ್ಲಾನ್ ಏನ್ ಮಾಡಿದ್ದೀರಾ ಅಂತ ಅದನ್ನ ಕಳಿಸ್ಬೇಕಾಗ್ಬೋದು, ಅಥವಾ ನೀವು ಆಕ್ಟಿವಿಟೀಸ್ ಏನ್ ಪ್ಲಾನ್ ಮಾಡಿದ್ದೀರಾ ನಿಮ್ಮ ಕ್ಯಾಲೆಂಡರ್ ಇಯರಿಗೆ ಅದನ್ನ ಕಳಿಸ್ಬೋದಾಗ್ಬೋದು. ಸೊ ಅದನ್ನ ಹೆಂಗೆ ಹೈಲೈಟ್ ಮಾಡಿಬಿಟ್ಟು ಇದು ತುಂಬಾ ಇಂಪಾರ್ಟೆಂಟ್ ಅಂತ ತೋರ್ಸಕ್ಕೆ ಒಂದು ರೀತಿ ಇದೆ. ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಟೈಪ್ ಮಾಡೋಣ ಇಲ್ಲಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪೇರೆಂಟ್ಸಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀನಿ. ಈಗ ಒಂದಿನ ಕ್ಯಾಂಪಸ್ ಇಂದ ಪಿಕಪ್ ಮಾಡ್ಬೇಕಾಗ್ಬೋದು ಇವರಿಗೆ, ಬಿಕಾಸ್ ನಿಮ್ಮ ಹತ್ರ ಇನ್ನೊಂದೇನೋ ಪ್ಲಾನ್ ಇದೆ, ಆ ತರ ಏನೋ ಇರ್ಬೋದು ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈ ತರ ಟೈಪ್ ಮಾಡಿಬಿಟ್ಟು ಪ್ಲೀಸ್ ಕಮ್ at 2 PM ಅಂತ ಹಾಕೋಣ, ಅಥವಾ 1 PM ಅಂತ ಹಾಕೋಣ. ಆಯ್ತಾ? ಇವಾಗ ಇದನ್ನ ಹಿಂಗೆ ಓದ್ಬೋದು ಜನ, ಬಟ್ ಜಾಸ್ತಿ ಟೆಕ್ಸ್ಟ್ ಇದ್ದಾಗ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ಮಿಸ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ದನ್ನ ಬುಲೆಟೆಡ್ ಲಿಸ್ಟ್ ಅಂತ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮಗೆ ಏನ್ ತರ ಬುಲೆಟ್ ಪಾಯಿಂಟ್ಸ್ ಬೇಕು, ಬೇರೆ 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 ಚಾಯ್ಸಸ್ ಇದೆ ನಿಮಗೆ. ಸೊ ಒಂದ್ ಸೆಲೆಕ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಬುಲೆಟ್ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಸೊ ಇವಾಗ ಈ ಒಂದ್ ಲೈನ್ ಬೇರೆದಕ್ಕೆಲ್ಲ ಸೆಪರೇಟ್ ಆಗಿರುತ್ತೆ. ಸೊ ಇದನ್ನ ನೋಡ್ಬಿಟ್ಟು ಇವಾಗ ಇದೊಂದು ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಸುಮ್ಮನೆ ಎಂಟರ್ ಒತ್ತಿದ್ರೆ ಇನ್ನೊಂದು ಬುಲೆಟ್ ಪಾಯಿಂಟ್ ಬರುತ್ತೆ. ಪ್ಲೀಸ್ ಸೆಂಡ್ ಲಂಚ್ ಇದು ಇರುತ್ತೆ. ಆಮೇಲೆ ಮೋಸ್ಟ್ಲಿ ಪೇರೆಂಟ್ಸಿಗೆ ಇಂಗ್ಲಿಷ್ ಓದಕ್ ಜಾಸ್ತಿ ಬರ್ದೇ ಇರ್ಬೋದು, ಅದಕ್ಕೂ ಇನ್ನೊಂದು ರೀತಿ ಹೇಳ್ಕೊಡ್ತೀನಿ ನಿಮ್ಗೆ. ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿಬಿಟ್ಟು ನಿಮಗೆ ಬಂದ್ರೆ ಅದನ್ನ ಕನ್ನಡದಲ್ಲಿ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ಬೋದು. ಸೊ ಅದನ್ನ ಇವತ್ತು ಮೀಟ್ ಮಾಡಿದಾಗ ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ಅಕಸ್ಮಾತ್ ಪೇರೆಂಟ್ಸಿಗೆ ಕನ್ನಡ ಮಾತ್ರ ಓದಕ್ ಬರೋದು, ಇಂಗ್ಲಿಷ್ ಓದಕ್ ಬರೋದಿಲ್ಲ ಅಂತ ಹೇಳಿದ್ರೆ, ನೀವು ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿಬಿಟ್ಟು ಚಕ್ ಅಂತ ಅದನ್ನ ಇನ್ನೊಂದು, ಅಕಸ್ಮಾತ್ ಪೇರೆಂಟ್ಸಿಗೆ ಬರೀ ಕನ್ನಡ ಓದಕ್ ಬರುತ್ತೆ, ಇಂಗ್ಲಿಷ್ ಓದಕ್ ಬರಲ್ಲ ಅಂತ ಇದ್ರೆ, ನಿಮಗೆ ಒಂದ್ ರೀತಿ ಹೇಳ್ಕೊಡ್ತೀನಿ. ಇಂಗ್ಲಿಷ್ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿಬಿಟ್ಟು ಅದನ್ನ ಚಕ್ ಅಂತ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬಿಡ್ಬೋದು. ಸೊ ಅದನ್ನ ಹೆಂಗ್ ಮಾಡೋದು ಅಂತ ನಾವು ನೆಕ್ಸ್ಟ್ ಮೀಟ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಸುಲಭ ಕಲಿಯೋದಕ್ಕೆ. ಸೊ ಈ ತರ ಇವಾಗ ಸೆಂಡ್ ಲಂಚ್ ಆಯ್ತು, ಮತ್ತೆ ಕಮ್ ಪಿಕಪ್ ಯುವರ್ ಚಿಲ್ಡ್ರನ್ ಅಲ್ಲಿ, ಬೇಗ ಬಂದ್ಬಿಟ್ಟು ಪಿಕಪ್ ಮಾಡಿ ಅದಾಯ್ತು. ಇನ್ನೊಂದು ಸುಮ್ಮನೆ ಒಂದು ಎಕ್ಸಾಂಪಲಿಗೆ ಸೆಂಡ್ ವಾಟರ್ ಬಾಟಲ್, ಸುಮ್ಮನೆ ನಿಮಗೆ ಎಕ್ಸಾಂಪಲ್ಗೆ. ಇವಾಗ ಏನ್ ಡಿಫ್ರೆನ್ಸ್ ಏನಂದ್ರೆ, ಈ ಬುಲೆಟ್ ಪಾಯಿಂಟ್ಸ್ ಹಾಕ್ಬಿಟ್ಟು ಈ ತರ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಟೈಪ್ ಮಾಡೋದು, ಅದಕ್ಕೆ ಮತ್ತೆ ಈ ಬುಲೆಟ್ ಪಾಯಿಂಟ್ಸ್ ಎತ್ಬಿಟ್ಟು ಹಾಕಿದ್ರೆ ನೋಡಿ
ಅವರಿಗೆ ಓದೋದಿಕ್ಕೆ ಕಣ್ಣಿಗೆ ಬೇಗ ಕಾಣಲ್ಲ. ಏನ್ ಫಸ್ಟ್ ನೋಡ್ಬೇಕು, ಏನ್ ಡಿಫ್ರೆನ್ಸ್, ಏನ್ ಡಿಸ್ಟಿಂಗ್ವಿಶ್ ಮಾಡ್ಕೊಂಡು ನೋಡ್ಬೇಕು, ಇದನ್ನ ಅವ್ರಿಗೆ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ. ಸೊ ಬುಲೆಟ್ ಪಾಯಿಂಟ್ಸ್ ಹಾಕ್ಬಿಟ್ರೆ ಈ ತರ ಕ್ಲಬ್ ಆಗ್ಬಿಡುತ್ತೆ ನೀವ್ ಹಾಕಿಲ್ಲ ಅಂದ್ರೆ. ಇವಾಗ ಹಿಂಗ್ ನೋಡ್ತಾ ಇರ್ತಾರೆ, ಓದ್ಬಿಟ್ಟು ಒಂದಾದ್ಮೇಲೆ ಒಂದು ಇನ್ನೊಂದು ಮರ್ತೋಗ್ಬಿಡ್ತಾರೆ. ಸೊ ಬುಲೆಟ್ ಪಾಯಿಂಟ್ಸ್ ಹಾಕಿಟ್ಕೊಂಡ್ರೆ ಆ ಮರೆಯೋ ಚಾನ್ಸ್ ಇರೋದಿಲ್ಲ. ಅದಾದ್ಮೇಲೂ ಮರ್ತೋದ್ರೆ ಅವಾಗ ನಾವೇನು ಮಾಡೋದಿಕ್ ಆಗೋದಿಲ್ಲ. ಬಟ್ ಹೌದು. ಸೊ ಬುಲೆಟ್ ಪಾಯಿಂಟ್ಸ್ ಇದಾಯ್ತು. ಓಕೆ, ಇವಾಗ ಈ ಬುಲೆಟ್ ಪಾಯಿಂಟ್ಸ್ ನಲ್ಲಿ ಏನಾರ ಇಂಪಾರ್ಟೆಂಟ್ ಶೋಕೇಸ್ ಮಾಡ್ಬೇಕಂದ್ರೆ ಯಾರು ಓದ್ತಾ ಇದ್ದಾರೋ ಅವರಿಗೆ ಬೋಲ್ಡ್ ಮಾಡ್ಬೋದು ಈ ಟೆಕ್ಸ್ಟ್ ಅನ್ನ. ಸೊ ವ್ಯತ್ಯಾಸ ಇದಕ್ಕೆ ಏನಂದ್ರೆ, ಡಿಸ್ಟಿಂಗ್ವಿಶ್ ಮಾಡೋದ್ರಲ್ಲಿ ಪ್ಲೀಸ್ ಕಮ್ ಎಟ್ 1 PM ಅಂತ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಸೊ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಹಿಂಗೆ ಮೇಲ್ಗಡೆ ಹೋದ್ರೆ ಡೈರೆಕ್ಟ್ ಮೇಲ್ಗಡೆನೆ ಕಾಣುತ್ತೆ ಬಿ ಅಂತ. ಬಿ ಅಂದ್ರೆ ಬೋಲ್ಡ್ ಅಂತ. ಅದನ್ನ ಒತ್ತಿದ್ರೆ ಈ ತರ ಬೋಲ್ಡ್ ಆಗತ್ತೆ, ಆಯ್ತಾ. ಈಗ ಇದನ್ನ ಓದ್ತಾ ಓದ್ತಾ ಇದು ಹೈಲೈಟ್ ಆಗ್ಬಿಡುತ್ತೆ. ಸೊ ಅವ್ರಿಗೆ ಗೊತ್ತಾಗಿದೆ, ಇದನ್ನ ಸ್ವಲ್ಪ ಜ್ಞಾನ ಕೊಟ್ಟು ನೋಡ್ಬೇಕು, ಇದು ಇಂಪಾರ್ಟೆಂಟ್ ಆಗಿದೆ ಅಂತ. ಓಕೆ, ಇವಾಗವರೆಗೂ ನಾವು ಹೆಡರ್ ಹೆಂಗ್ ಮಾಡೋದು, ಮತ್ತೆ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡೋದು, ಅದನ್ನ ಹೆಂಗ್ ಎಡಿಟ್ ಮಾಡೋದು, ಬದಲಾಯಿಸೋದು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ, ಅಂಡ್ ಫೈನಲಿ ನಿಮ್ಮ ಪಾಯಿಂಟ್ಸ್ ಅನ್ನ ಬ್ರೇಕ್ ಡೌನ್ ಹೆಂಗ್ ಮಾಡೋದು, ಜನರಿಗೆ ಓದುವಾಗ ಚೆನ್ನಾಗಿ ಕಾಣಿಸ್ಲಿ ಮತ್ತೆ ಚೆನ್ನಾಗಿ ಅವ್ರ ಅಟೆನ್ಷನ್ ಅನ್ನ ಹಿಡಿಲಿ, ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಅದರ ಮೇಲೆ ಫೋಕಸ್ ಮಾಡ್ಲಿ ಬೋಲ್ಡ್ ಮಾಡ್ಬಿಟ್ಟು. ಇದಿಷ್ಟು ಕಲ್ತಿದ್ದೀವಿ. ನೆಕ್ಸ್ಟ್ ಇವಾಗ ಯಾವ್ದಾರ ಡಾಕ್ಯುಮೆಂಟ್ಗೆ ನಿಮಗೆ ಫಾರ್ಮ್ಯಾಟ್ ಮಾಡಬೇಕು ಅಂದ್ರೆ, ಸೇಮ್ ಎಕ್ಸಾಂಪಲ್ಸೇ ತಗೊಳ್ಳೋಣ. ಅಟೆಂಡೆನ್ಸಿಗೆ ಏನಾರ ಮಾನಿಟರಿಂಗ್ ಲಾಗ್ ಮಾಡ್ತಾ ಇದ್ದೀರಾ, ಅಥವಾ ಬೇರೆ ಯಾವುದೋ ಇವೆಂಟ್ ಪ್ಲಾನಿಂಗ್ ಅದನ್ನ ಮಾಡ್ತಾ ಇದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಥವಾ ಮಕ್ಕಳ ಜೊತೆ, ಅದಕ್ಕೆ ಟೆಂಪ್ಲೇಟ್ ಅಂತ ಒಂದು ಬರುತ್ತೆ. ಟೆಂಪ್ಲೇಟ್ ಏನಂತ ಇವಾಗ ನೋಡೋಣ. ಇಲ್ಲಿ ಫಸ್ಟ್ ಫೈಲ್ ಮೇಲೆ ಒತ್ಬಿಟ್ಟು ನ್ಯೂ ಅಂತ ಬರುತ್ತೆ, ಅದನ್ನ ಒತ್ತಿ. ನ್ಯೂ ಒತ್ತಿದ ತಕ್ಷಣ ಫ್ರಮ್ ಅ ಟೆಂಪ್ಲೇಟ್ ಅಂತ ಬರುತ್ತೆ, ಅದನ್ನ ಒತ್ತಿ. ನೋಡಿ, ಇದು ಟೆಂಪ್ಲೇಟ್ಗಳು. ಏನಿದು ಟೆಂಪ್ಲೇಟ್ ಅಂದ್ರೆ, ಇವಾಗ ನೀವು ಇಲ್ಲಿ ಹಿಂದ್ಗಡೆ ಖಾಲಿ ಪೇಜ್ ನೋಡ್ತಾ ಇದ್ದೀರಲ್ಲ, ಇದನ್ನ ನೀವೇ ಡಿಸೈನ್ ಮಾಡ್ಬೋದು, ಅಥವಾ ಗೂಗಲ್ ಡಾಕ್ಸ್ ಹತ್ರ ಏನೇನ್ ಇದೆಯೋ ರೆಡಿಲಿ ಅವೈಲೇಬಲ್ ಅದನ್ನೇ ಯೂಸ್ ಮಾಡಿಕೊಂಡು ಇನ್ನ ಬೇಗ ನಿಮ್ಮ ಕೆಲಸ ಮಾಡಕ್ ಶುರು ಮಾಡ್ಬೋದು. ಸೊ ಏನೇನಿದೆ ಅಂತ ನೋಡೋಣ ಇವ್ರ ಹತ್ರ. ಫ್ರಮ್ ಅ ಟೆಂಪ್ಲೇಟ್ ಅಂತ ಒತ್ಬಿಟ್ಟು ನೋಡಿ, ಮೀಟಿಂಗ್ ನೋಟ್ಸ್ ಅಂದ್ರೆ ನಿಮ್ದು ಯಾವ್ದಾರ ಮೀಟಿಂಗ್ ಆಯ್ತು, ಅದರದ್ದು ಡೇಟಾ ಎಲ್ಲ ಬರ್ಕೋಬೇಕು, ನೀವು ಏನೇನ್ ಮಾತಾಡಿದ್ರಿ, ಮುಂದೆ ಏನ್ ಮಾಡಕ್ಕಿದೆ, ಅದಕ್ಕೆ ಈ ಟೆಂಪ್ಲೇಟ್ ನ ಸೆಲೆಕ್ಟ್ ಮಾಡ್ಬೇಕಾಗ್ಬೋದು. ಅಕೌಂಟ್ ಪ್ಲಾನ್, ನಿಮ್ದು ಏನ್ ಎಕ್ಸ್ಪೆಂಡಿಚರ್ ಇದೆ, ಹೆಂಗೆ ಅದನ್ನ ಯೂಸ್ ಮಾಡ್ಕೋತಾ ಇದ್ದೀರಾ ಅಂತೆಲ್ಲ ಇದ್ರೆ ಈ ತರ ಒಂದು ಅಕೌಂಟ್ ಪ್ಲಾನ್ ಅಂತ ನೋಡ್ಬೋದು. ಸೊ ಅದೇ ತರ ಬೇಜಾನ್ ಟೆಂಪ್ಲೇಟ್ಗಳಿದೆ ನೋಡಿ. ಒಂದ್ ಸ್ವಲ್ಪ ಇಲ್ಲೆಲ್ಲ ನೋಡೋಣ ಏನೇನಿದೆ ಅಂತ. ನೋಡಿ, ಕ್ಲಾಸ್ ನೋಟ್ಸ್, ಒಂದ್ ಕ್ಲಾಸ್ ನಲ್ಲಿ ಏನಾರ ಫೀಡ್ಬ್ಯಾಕ್ ಇದ್ರೆ, ಅಥವಾ ನಿಮ್ದು ಏನಾರ ಡಿಫ್ರೆಂಟ್ ರೀತಿ ಅದರಲ್ಲಿ ಅದನ್ನ ಅಪ್ರೋಚ್ ಮಾಡ್ಬೇಕಂದ್ರೆ ಈ ತರ ಟೆಂಪ್ಲೇಟ್. ಸೊ ಬೇಜಾನ್ ಟೆಂಪ್ಲೇಟ್ ಇದೆ, ನಿಮಗೆ ಏನ್ ಬೇಕೋ ಇದನ್ನ ನೋಡ್ಬಿಟ್ಟು
ಅದನ್ನ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಈವೆಂಟ್ ಪ್ಲಾನರ್ ನೋಡೋಣ ಬನ್ನಿ. ಈವೆಂಟ್ ಪ್ಲಾನರ್ನ ಅದ್ರ ಮೇಲೆ ಒತ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನ ಇನ್ಸರ್ಟ್ ಅಂತ ಇಲ್ಲಿ ಒತ್ಬಿಡ್ಬೇಕು ಅಷ್ಟೆ. ಆಯ್ತಾ? ಸೊ ಡೈರೆಕ್ಟ್ ಆಗಿ ನಿಮ್ದು ಏನ್ ಪೇಜ್ ಇದೆಯೋ ಅದ್ರ ಮೇಲೆ ಇದು ಇನ್ಸರ್ಟ್ ಆಗ್ಬಿಡುತ್ತೆ. ಸೊ ಇವೆಂಟ್ ಪ್ಲಾನರ್ ನಲ್ಲಿ ನೋಡಿ, ಟೈಟಲ್ ಇದರಲ್ಲಿ ಏನಿಲ್ಲ, ಸುಮ್ಮನೆ ನಿಮ್ ಏನ್ ಟೈಟಲ್ ಬೇಕೋ ನೀವೇ ಹಾಕೋಬಹುದು. ಅದನ್ನ ತೆಗೆದ್ಬಿಟ್ಟು ಬ್ಯಾಕ್ ಸ್ಪೇಸ್ ಒತ್ತಿ ಆ ಉಗಾದಿ ಸೆಲಿಬ್ರೇಷನ್ ಹಾಕೊಂಡ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇವೆಂಟ್ ಟೈಟಲ್ ಉಗಾದಿ ಅಂತ ಇರುತ್ತೆ. ಮತ್ತೆ ಯಾರ್ಯಾರು ನೋಡಿ ಇದನ್ನ ಸರ್ಚ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಅವ್ರ ಇಮೇಲ್ ಕಳಿಸ್ಬಿಡ್ಬೋದು. ಸೊ ಈ ಡಾಕ್ಯುಮೆಂಟ್ ಅವ್ರ ಹತ್ರ ಡೈರೆಕ್ಟ್ ಆಗಿ ಶೇರು ಆಗ್ಬಿಡುತ್ತೆ. ಮತ್ತೆ ಸ್ಟಾರ್ಟ್ ಟೈಮ್ ಡೇಟ್ ನೋಡಿ ಹಿಂಗ್ ಇಟ್ಕೊಂಡು ಸುಮ್ಮನೆ ಇಲ್ಲಿ ಹೋಗ್ಬಿಟ್ಟು ಥಿಂಕ್ ಈ ಸಲಿ ಮಾರ್ಚ್ 19 ಅನ್ಸುತ್ತೆ ಉಗಾದಿ, ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಟೈಮುನು ಇಟ್ಬೋದು. ನೋಡಿ ಟೈಮ್ ಅದೆಷ್ಟೊತ್ತಿಗೆ ಇಟ್ಟಿದ್ವಿ, 9 ಗಂಟೆನೇ ಇಟ್ಬಿಡೋಣ ಬೆಳಗ್ಗೆ. ಸೊ 9:30. ಓಕೆ ನೋಡಿ ಈ ತರ ಸೆಟ್ ಆಗುತ್ತೆ. ಎಂಡು ಲೊಕೇಶನ್ನು ಏನ್ ಮಾಡ್ತೀರಾ ಆ ದಿನ ಅದನ್ನ ಇಲ್ಲಿ ಟೈಪ್ ಮಾಡ್ಬೋದು. ಮತ್ತೆ ಏನಾರ ಪ್ರೋಗ್ರಾಮ್ಗಳೆಲ್ಲ ಸೆಟ್ ಮಾಡಿದ್ರೆ ಒಂದೊಂದಾಗ್ಲೂ ಈ ತರ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಟೈಮ್ಗೆ ಇವ್ರು ಬಂದು ಮಾತಾಡ್ತಾರೆ, ಇವ್ರು ಇದನ್ನ ಹೇಳ್ಕೊಡ್ತಾರೆ, ಇವ್ರು ಇದನ್ನ ಮಾಡ್ತಾರೆ, ಮತ್ತೆ ಎಷ್ಟೊತ್ತಿಗೆ ಏನ್ ಮಾಡ್ತಾರೆ, ಆ ತರ ಬೇರೆ ಬೇರೆ ಕಾಲಮ್ ನಲ್ಲಿ. ಇವಾಗ ಈ ಹೆಡ್ಡಿಂಗುನು ಚೇಂಜ್ ಮಾಡ್ಕೋಬಹುದು. ಇವಾಗ ಈ ಲೊಕೇಶನ್ ನಿಮಗ್ ಬೇಕಾಗಿಲ್ದೇ ಇರ್ಬೋದು, ಲೊಕೇಶನ್ ಜಾಗದಲ್ಲಿ ಬೇರೆ ಏನಾರ ನಿಮಗ್ ಬೇಕಾಗಿರೋದು ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಏನ್ ಹಾಕೋಬಹುದು ಇನ್ನ, ಅಥವಾ ಈ ತರನು ಒಂದೊಂದ್ಸಲಿ ಆಗತ್ತೆ, ಇದನ್ನ ಫುಲ್ ಕಾಲಮ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲದೆ ಇರ್ಬೋದು. ನೋಡಿ ಇವಾಗ ನನ್ಗೇನು ಯೋಚನೆನಲ್ಲಿ ಬರ್ತಾ ಇಲ್ವಲ್ಲ, ಸೊ ಏನ್ ಮಾಡೋಣ ಅಂದ್ರೆ ಈ ಪೂರ್ತಿ ಕಾಲಮ್ ಅನ್ನ ತೆಗೆದ್ ಬಿಡ್ಬೋದು. ಆಯ್ತಾ? ಈ ತರ ತೆಗೆದ್ರೆ ಇವಾಗ ನೀವು ಬೇರೆ ಏನೇನ್ ಬೇಕೋ